ಇದ್ರೆ ನಮಸ್ಕಾರ. ಒಂದು ಕಡೆ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ನಡೀತಾ ಇದ್ರೆ, ಮತ್ತೊಂದು ಕಡೆ ಬಿಗ್ ಬಾಸ್ನಲ್ಲಿ ಒಂದು ರೀತಿಯಲ್ಲಿ ಕಾವೇರಿದಂತಹ ವಾತಾವರಣ ಮತ್ತು ಬಿಗ್ ಬಾಸ್ ಇತ್ತೀಚೆಗೆ ಬೇರೆ ಬೇರೆ ವಿಚಾರಗಳಿಗೆ ಭಾರಿ ಸುದ್ದಿ ಕೂಡ ಆಗ್ತಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಭಾರಿ ಚರ್ಚೆಗೆ ಬರ್ತಿರುವಂಥದ್ದು, ಭಾರಿ ವಿವಾದಗಳು ಕೂಡ ಸುತ್ತಿಕೊಳ್ಳುತ್ತಿರುವಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಸರಿ ಇಲ್ಲ ಮತ್ತು ಎಲ್ಲವೂ ಕೂಡ ಕಿಚ್ಚ ಸುದೀಪ್ ಅವರ ಅಣತಿಯಂತೆ ನಡೀತಿದೆಯಾ ಅನ್ನುವಂತಹ ಒಂದು ಅನುಮಾನವು ಕೂಡ ಮೂಡುವಂತೆ ಮಾಡಿದೆ. ಹಾಗೆಯೇ ದರ್ಶನ್ ಅಭಿಮಾನಿಗಳು ಬಿಗ್ ಬಾಸ್ ಕಾರ್ಯಕ್ರಮದ ಈ ಒಂದು ರೀತಿ ನೀತಿಗಳ ಬಗ್ಗೆನೂ ಕೂಡ ಅಪಸ್ವರವನ್ನು ಎತ್ತುವಂತಹ ಪ್ರಮೇಯ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಕಳೆದ ಒಂದು ವಾರದಿಂದ ಆಗ್ತಿರುವಂಥ ಚರ್ಚೆ ಇದು ಇನ್ಫ್ಯಾಕ್ಟು. ಬಟ್ ಈಗ ಇದು ಹೆಚ್ಚಾಗಿದ್ದು ಅಥವಾ ಮುನ್ನೆಲೆಗೆ ಬಂದಿದ್ದು ಯಾಕೆ ಅಂತೇಳಿ ಕೇಳಿದ್ರೆ, ಈಗ ನಡೆದಿರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳು, ಅದು ಸ್ಟಾರ್ ವಾರ್ನ ಒಂದು ಮುನ್ಸೂಚನೆಯಾಗಿ ಬಂದಂತಹ ವಿಚಾರಗಳು ಎಲ್ಲವೂ ಕೂಡ ಈಗ ಇದನ್ನು ಸಾರಿ ಸಾರಿ ಹೇಳ್ತಿದೆ. ಹಾಗಾದರೆ ಇಲ್ಲಿ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವರು ಏನಾದರೂ ಒಂದು ವಿಚಾರವನ್ನು, ಇಲ್ಲ ಈ ರೀತಿ ಆಗೋದು ಬೇಡ, ಆ ರೀತಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದನ್ನು ಧಿಕ್ಕರಿಸಿ ಹೋಗುವಂಥ ಧೈರ್ಯವನ್ನು ಕಲರ್ಸ್ ಟೀಮ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಡೆವಿಲ್ಗೆ ಸಂಬಂಧಿಸಿದಂತಹ ಒಂದು ನಿರ್ಧಾರವನ್ನು ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡಿದ್ರ. ಅದು ಏನದು? ಇದಕ್ಕೆ ಸ್ವತಃ ಬಿಗ್ ಬಾಸ್ನ ಒಳಗಡೆ ಇದ್ದು ಹೊರಗಡೆ ಬಂದಂತಹ ಸ್ಪರ್ಧಿ ರಜತ್ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆ ಕ್ಲಾರಿಟಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಇತ್ತೀಚೆಗೆ ನಾನು ಹೇಳ್ದಲ್ಲ, ಬಿಗ್ ಬಾಸ್ನಲ್ಲಿ ಈ ಸ್ಟಾರ್ ವಾರ್ ಅನ್ನೋದು ಮತ್ತೆ ಮುನ್ನೆಲೆಗೆ ಬಂದಿದೆ. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಮೊನ್ನೆ ಹೇಳಿದಂಥ ಒಂದು ಮಾತು, ಯುದ್ಧಕ್ಕೆ ಕರೆ ಕೊಟ್ಟಂತಹ ಒಂದು ಮಾತು ಏನಿದೆ, ಈ ಮಾತು ಸಹಜವಾಗಿ ದರ್ಶನ್ ಆ್ಯಂಡ್ ಟೀಮ್ಗೆ ಕೊಟ್ಟಂತಹ ವಾರ್ನಿಂಗ್ ಅಥವಾ ಆ ರೀತಿ ಕೊಟ್ಟಂತಹ ಕರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಲಾಯಿತು. ಸ್ವತಃ ಕಿಚ್ಚ ಸುದೀಪ್ ಅವರೇ ನಂತರ ಕ್ಲಾರಿಟಿಯನ್ನು ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಅದು ತಣ್ಣಗಾಗಲಿಲ್ಲ ಇನ್ನೂ ಕೂಡ. ಹಾಗೆ ಚರ್ಚೆಗಳು ನಡೀತಾನೆ ಇದ್ದಾವೆ. ಬೇರೆ ಬೇರೆ ನಟರು ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ಮತ್ತು ಇದಕ್ಕೆ ಬೇರೆ ಬೇರೆ ಆಯಾಮಗಳು ಕೂಡ ಸಿಗ್ತಿರುವಂಥದ್ದು ಇದು ಮುಗಿದೇ ಇರುವಂಥ ವಿಚಾರವಾಗಿದ್ದರೆ, ಮತ್ತೊಂದು ಕಡೆ ಇದೇ ಡೆವಿಲ್ಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ನ ಮನೆ ಒಳಗೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿದ್ದಾವೆ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಅಂದರೆ ಈ ವಿಚಾರವನ್ನು ಸ್ವತಃ ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಂತಹ, ಗೆಸ್ಟಾಗಿ ಒಳಗಡೆ ಹೋಗಿದ್ದಂತಹ ರಜತ್ ಅವರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಈ ಹಿಂದೆ ಬಿಗ್ ಬಾಸ್ನ ಸ್ಪರ್ಧಿಗಳು ನಟಿಸಿದಂತಹ ಸಿನಿಮಾದ ಟ್ರೈಲರ್ ಅಥವಾ ಸಾಂಗನ್ನು ಮನೆಯೊಳಗೆ ಇದ್ದಾಗ ಪ್ರಸಾರ ಮಾಡಿ ಶುಭ ಕೋರೋದು ಕಾಮನ್. ಆದರೆ ಈ ಬಾರಿ ಮಾತ್ರ ಹಾಗೆ ಮಾಡಲಿಲ್ಲ. ಇನ್ಫ್ಯಾಕ್ಟು ಈ ಬಾರಿ ಕೇವಲ ಒಬ್ಬ ನಟನದು ಮಾತ್ರ ಆ ರೀತಿ ಮಾಡಲಿಲ್ಲ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಇಲ್ಲಿ ಎಲ್ಲೋ ಒಂದು ಕಡೆ ಪಾರ್ಶಿಯಾಲಿಟಿ ಅಥವಾ ಒಂದು ರಾಜಕೀಯವನ್ನು ಎಲ್ಲೂ ಕೂಡ ತರ್ತಿದ್ದಾರಾ ಕಿಚ್ಚ ಸುದೀಪ್ ಅವರು ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀವು ಬಹುಶಃ ಕಳೆದ ಸೀಸನ್ನಲ್ಲಿ ಗಮನಿಸಿರ್ತೀರ, ಉಗ್ರಂ ಮಂಜು ನಟಿಸಿದಂಥ ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿತ್ತು. ಇತ್ತೀಚೆಗೆ ರಾಶಿಕಾ ನಟನೆಯ ಪ್ಯಾರ್ ಚಿತ್ರದ ಸಾಂಗ್ ಕೂಡ ರಿಲೀಸ್ ಮಾಡಲಾಗಿತ್ತು. ಅದಕ್ಕಾಗಿ ನಟ ರವಿಚಂದ್ರನ್ ಅವರೇ ಮನೆಯೊಳಗೆ ಬಂದಿದ್ದರು. ಇನ್ನು ಗಿಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸಿರುವಂತಹ ಡೆವಿಲ್ ಸಿನಿಮಾದ ಒಂದು ಟ್ರೈಲರ್ ಆಗಲಿ ಅಥವಾ ಆ ಸೀನ್ನನ್ನಾಗಲಿ ಪ್ರಸಾರ ಮಾಡಿ ಶುಭ ಹಾರೈಸುವಂತಹ ಕೆಲಸವನ್ನು ಮಾಡ್ಬೋದಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಮಾಡಲಿಲ್ಲ. ಬಟ್ ಮ್ಯಾಕ್ಸ್ ಸಿನಿಮಾದ ಒಂದು ಪ್ರಚಾರವನ್ನು ಮಾಡಿದಂಥವರು, ನಂತರ ಪ್ಯಾರಲ್ ಸಿನಿಮಾದ ಪ್ರಚಾರವನ್ನು ಮಾಡಿದವರು, ನಂತರ ಇತ್ತೀಚೆಗೆ ಮಾರ್ಕ್ ಸಿನಿಮಾದ ಪ್ರಚಾರವನ್ನು ಕೂಡ ಮಾಡಿದಂಥವ್ರಿಗೆ ಈ ಡೆವಿಲ್ ಸಿನಿಮಾದ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಏನು ಸಮಸ್ಯೆ ಆಯಿತು ಅನ್ನುವಂಥದ್ದು ಈಗ ಎದ್ದಿರುವಂಥ ಪ್ರಶ್ನೆ. ಗಿಲ್ಲಿ ಸಣ್ಣ ಪಾತ್ರನೋ ದೊಡ್ಡ ಪಾತ್ರನೋ ದೊಡ್ಡದೊಂದು ಸಿನಿಮಾದಲ್ಲೇ ನಟಿಸಿದ್ದಾನೆ, ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾನೆ. ಇಂತಹ ಪಾತ್ರದಲ್ಲಿ ನಟಿಸಿರುವಂಥ ಗಿಲ್ಲಿಗೆ ಒಂದು ಬೆಂಬಲವಾಗಿ ನಿಲ್ಲುವಂಥದ್ದು ಈ ಬಿಗ್ ಬಾಸ್ನ ಟೀಮ್ನ ಕರ್ತವ್ಯ ಆಗಿತ್ತು. ಬಟ್ ಅದನ್ನು ಮಾಡಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅದು ದರ್ಶನ್ದು ಸಿನಿಮಾ ಅನ್ನುವಂಥ ಕಾರಣಕ್ಕೆ ಮಾಡಲಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಈಗ ಚಿತ್ರದ ಟ್ರೈಲರನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಪ್ರದರ್ಶನ ಮಾಡಲಿಲ್ಲ? ಹೀಗೆ ಮಾಡಿದರೆ ಗಿಲ್ಲಿಗೂ ಕೂಡ ಖುಷಿ ಆಗ್ತಿತ್ತು. ಉಗ್ರ ಮಂಜುಗೆ ಒಂದು ನ್ಯಾಯ, ಗಿಲ್ಲಿಗೆ ಒಂದು ನ್ಯಾಯ, ರಾಶಿಕಾಗೆ ಒಂದು ನ್ಯಾಯ, ಇಲ್ಲಿ ಈ ಗಿಲ್ಲಿಗೆ ಒಂದು ನ್ಯಾಯನ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಸುದೀಪ್ ಹಾಗೂ ದರ್ಶನ್ ನಡುವೆ ಸ್ನೇಹ ಇಲ್ಲ, ಇಬ್ಬರು ಕೂಡ ದೂರವಾಗಿದ್ದಾರೆ. ಹಾಗಾಗಿ ಸುದೀಪ್ ನಿರೂಪಣೆ ಕಾರ್ಯಕ್ರಮದಲ್ಲಿ ದರ್ಶನ್ ನಟಿಸಿರುವಂತಹ ಸಿನಿಮಾದ ಟ್ರೈಲರ್ ಪ್ರಸಾರ ಮಾಡಲಿಲ್ವಾ ಅಂಥೇಳಿ ಕೆಲವರು ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ದರ್ಶನ್ ನಟಿಯ ಸಿನಿಮಾ ಹಾಡುಗಳನ್ನು ಕೂಡ ಪ್ಲೇ ಮಾಡೋದಿಲ್ಲ. ಅದೇ ರೀತಿ ಡೆವಿಲ್ ಟ್ರೈಲರ್ ಪ್ರಸಾರ ಮಾಡಲಿಲ್ಲ ಅನ್ನೋದು ಕೆಲವರ ಆರೋಪ. ಈ ಬಗ್ಗೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಸ್ಪರ್ಧಿ ರಜತ್ ಅವರು ಕೂಡ ಮಾತನಾಡಿದ್ದಾರೆ. ಕಳೆದ ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದು ಮನೆಯೊಳಗೆ ಹೋಗಿ ಚೆನ್ನಾಗಿ ಆಡಿದಂತಹ ರಜತ್
ಈ ಬಾರಿ ಅತಿಥಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ರು. ರಜತ್ ಕೂಡ ದರ್ಶನ್ ಅಭಿಮಾನಿ. ಈ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಟ್ರೈಲರ್ ಯಾಕೆ ಪ್ರಸಾರ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಗೆ ಚಿತ್ರತಂಡದವರು ಕೇಳಲಿಲ್ಲ, ಅದಕ್ಕೆ ಬಿಗ್ ಬಾಸ್ನಲ್ಲಿ ಟ್ರೈಲರ್ ಹಾಕಲಿಲ್ಲ ಅಂತ ಹೇಳ್ಬಿಟ್ಟು ರಜತ್ ಹೇಳ್ತಾರೆ. ಒಂದು ಕಾಲದಲ್ಲಿ ಬಿಗ್ ಬಾಸ್ ವೇದಿಕೆಯಲ್ಲಿ ಸಿನಿಮಾಗಳ ಪ್ರಚಾರ ನಡೀತಾ ಇತ್ತು, ಬಳಿಕ ಅದು ನಿಂತಿತ್ತು. ಚಿತ್ರತಂಡ ಮನವಿಯನ್ನು ಮಾಡಿಕೊಂಡಾಗ ಪ್ಯಾರ್ ಚಿತ್ರಕ್ಕೆ ಮಾಡಿದಂತೆ ಆಗೊಮ್ಮೆ ಈಗೊಮ್ಮೆ ಪ್ರಚಾರ ಮಾಡಲಾಗ್ತಿದೆ. ಡೆವಿಲ್ ಚಿತ್ರತಂಡ ಬಿಗ್ ಬಾಸ್ ಆಯೋಜಕರನ್ನು ಸಂಪರ್ಕಿಸಿದ್ದರೆ ಟ್ರೈಲರ್ ಪ್ರಸಾರ ಮಾಡ್ತಿದ್ರೇನೋ ಅಂತೇಳಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ರಜತ್ ಹೇಳ್ತಾರೆ. ಅಂದರೆ ಇಲ್ಲೆಲ್ಲೋ ಒಂದು ಕಡೆ ರಜತ್ತು ಇದನ್ನು ನೇರವಾಗಿ ಒನ್ಸ್ ಅಗೇನ್ ಈ ಸಿನಿಮಾದ ತಂಡದ ಮೇಲೆ ಅಥವಾ ಈ ಡೆವಿಲ್ ಟೀಮ್ನ ಮೇಲೇ ಹಾಕ್ತಾ ಇದ್ದಾರೆ. ಡಿಸೆಂಬರ್ 11ರಂದು ತೆರೆ ಕಂಡಿದ್ದಂಥ ಡೆವಿಲ್ ಸಿನಿಮಾದ 2ನೇ ವಾರಕ್ಕೆ ಈಗಾಗಲೇ ಕನೆಕ್ಟ್ ಆಗಿದೆ. ಫಸ್ಟ್ ವೀಕೆಂಡ್ನು ಭರ್ಜರಿ ಓಪನಿಂಗ್ ಪಡೆದಿದ್ದಂಥ ಸಿನಿಮಾ ಈ ವಾರ ಹೋಗ್ತಿದ್ದಂತೆ ಸ್ವಲ್ಪ ಡಲ್ ಆಗಿತ್ತು. 2ನೇ ಭಾನುವಾರ ಸಿನಿಮಾದ ಕಲೆಕ್ಷನ್ನಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಂಡಿದ್ರು ಕೂಡ 25 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಸೇರಿ 35 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿರೋದಾಗಿಯೂ ಕೂಡ ಟೀಮ್ ಹೇಳಿದೆ. ಇನ್ನು ಇದಕ್ಕಿಂತನೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ರಾಜ್ಯದಾದ್ಯಂತ ವಿಜಯ ಯಾತ್ರೆಯನ್ನು ಮಾಡ್ತಿದ್ದಾರೆ. ಮಂಡ್ಯ, ರಾಮನಗರ, ದಾವಣಗೆರೆ ಮುಂತಾದ ಪ್ರದೇಶಗಳಿಗೆ ಹೋಗಿ ಅಭಿಮಾನಿಗಳ ಜೊತೆಗೆ ಸಿನಿಮಾವನ್ನು ನೋಡೋದು, ಜೊತೆಗೆ ಧನ್ಯವಾದವನ್ನು ಹೇಳೋದು. ಮತ್ತೊಂದು ಕಡೆ ಈ ಸಿನಿಮಾದ ಪೈರಸಿಯನ್ನು ತಡೆಯುವಂಥ ಪ್ರಯತ್ನವನ್ನು ಕೂಡ ಈ ಚಿತ್ರತಂಡ ಮಾಡ್ತಾ ಇದೆ. ಬಟ್ ಆದರೂ ಕೂಡ ಪೈರಸಿ ಆಗಿದೆ. ಬೇರೆ ಬೇರೆ ವೆಬ್ಸೈಟ್ನಲ್ಲಿ ಈಗಾಗಲೇ ಡೆವಿಲ್ ಅಪ್ಲೋಡ್ ಕೂಡ ಆಗಿದೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಆದರೆ ಎಲ್ಲೋ ಒಂದು ಕಡೆ ಇದೇನೇ ಇರಲಿ, ಇವೆಲ್ಲದೂ ಕೂಡ ಬೇರೆ ಭಾಗ. ಆದರೆ ಈ ಸುದೀಪ್ ಅವರು ಇಂಟೆನ್ಷನಲ್ಲಿ ಡೆವಿಲ್ ಸಿನಿಮಾದ ಪ್ರಚಾರವನ್ನು ತಡೆ ಹಿಡಿದ್ರು ಅನ್ನೋಂಥದ್ದು ಕೆಲವರ ಅಭಿಪ್ರಾಯ. ಈಗ ಚಿತ್ರತಂಡ ಗಿಲ್ಲಿಗೆ ಒಂದು ಪ್ರೋಮೋವನ್ನು ಡೆಡಿಕೇಟ್ ಮಾಡಿ ಆ ಮೂಲಕ ಅದನ್ನು ಪ್ರಚಾರಕ್ಕೆ ತರುವಂಥದ್ದು ಅಥವಾ ಬಿಗ್ ಬಾಸ್ನಲ್ಲಿ ಪ್ರಸಾರ ಮಾಡುವಂಥದ್ದು ಆಲೋಚನೆ ಬರೋದಕ್ಕೂ, ಮತ್ತು ಇಲ್ಲಿ ಹಾಗೆ ಗಿಲ್ಲಿಗೆ ಒಂದು ಬೆಂಬಲವಾಗಿ ನಿಲ್ಲುವಂತೆ ಅಥವಾ ಗಿಲ್ಲಿಯನ್ನು ಇನ್ನಷ್ಟು ಪ್ರೋತ್ಸಾಹ ಕೊಡುವಂತೆ ರೀತಿಯಲ್ಲಿ ಮಾಡಿ ಒಂದು ಪ್ರೋಮೋವನ್ನು ಪ್ಲೇ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಚಿತ್ರತಂಡ ಕೇಳಲಿಲ್ಲ ಅನ್ನುವಂಥದ್ದು ಈಗ ರಜತ್ ಕೊಟ್ಟಂಥ ಸಮರ್ಥನೆ ಆದರೂ ಕೂಡ ಇದು ಅಧಿಕೃತವಾದಂಥ ಸಮರ್ಥನೆ ಅಲ್ಲ. ಅಂದರೆ ಯಾರು ಈ ಕಲರ್ಸ್ ಟೀಮ್ನವರು, ಬಿಗ್ ಬಾಸ್ ಟೀಮ್ನವರು, ಕಿಚ್ಚ ಸುದೀಪ್ ಅವರು ಯಾರು ಕೊಟ್ಟಂಥ ಸಮರ್ಥನೆ ಅಲ್ಲ. ಬಟ್ ಎಲ್ಲೂ ಕೂಡ ಇಂಟರ್ವ್ಯೂನಲ್ಲೂ ಕೂಡ ಈ ಕ್ವಶನ್ ಬರಲಿಲ್ಲ. ಬಂದರೂ ಕೂಡ ಇದನ್ನು ಅವಾಯ್ಡ್ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ. ಅಂದರೆ ಇಲ್ಲಿ ಬಿಗ್ ಬಾಸ್ನ ವೇದಿಕೆಯಲ್ಲಿ ನೀವು ಯಾಕೆ ಡೆವಿಲ್ ಸಿನಿಮಾದ ಪ್ರೋಮೋವನ್ನು ಹಾಕಲಿಲ್ಲ ಅನ್ನುವಂಥ ಕ್ವಶನ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಅವಾಯ್ಡ್ ಮಾಡಿದರು ಸುದೀಪ್ ಅನ್ನುವಂತಹ ಅಭಿಪ್ರಾಯ ಕೂಡ ಇದೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸತ್ಯ ಅಂಥೇಳಿ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ಇಂಟೆನ್ಷನಲ್ಲಿ ಈ ರೀತಿ ಮಾಡಿದ್ದಾರೆ ಅನ್ನೋದು ಮಾತ್ರ ಪ್ರೂವ್ ಆಗ್ತದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.